ಕ್ವಾಟ್ಲೆ ಕಿಚನಲ್ಲಿ ಇಷ್ಟು ದಿನ ಕ್ವಾಟ್ಲೆಗಳು ಮತ್ತು ಕುಕ್ಕುಗಳು ಮಾತ್ರ ಕಾಣಿಸ್ಕೊತಾ ಇದ್ರು. ಆದರೆ ಈ ಸತಿ ಇವ್ರುಗಳ ಜೊತೆ ಅವ್ರ ಫ್ಯಾಮ್ಲಿನೂ ಬರ್ತಾಯಿದೆ. ವಾರನೂ ಒಂದೊಂದು ರೌಂಡು ಅಂತ ಇಕ್ತಾನೆ ಇರ್ತಾರೆ. ಹೋದ ಸತಿ ನಾವು ನೋಡಿದ್ವಿ, ಕಾಡಿನ ಸೆಟ್ ಹಾಕಿ ಕ್ವಾಟ್ಲೆಗಳೆಲ್ಲ ಪ್ರಾಣಿಗಳ ಥರ ಬಂದಿದ್ರು. ಆದರೆ ಈ ಸತಿ ಫ್ಯಾಮ್ಲಿ ರೌಂಡ್ ಅಂತ ಮಾಡಿ ಅವ್ರ ಫ್ಯಾಮ್ಲಿಗಳನ್ನೆಲ್ಲ ಕರೆಸಿದ್ದಾರೆ. ತುಂಬ ಜನಕ್ಕೆ ಅಲ್ಲಿರೋರ ಫ್ಯಾಮ್ಲಿಗಳು ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ಈ ವಾರ ಅವ್ರ ಫ್ಯಾಮ್ಲಿ ಯಾರು ಅಂತ ತಿಳ್ಕೊಬೋದು. ಮೇಘನ ಅವ್ರ ಗಂಡ ಬಂದಿದ್ದಾರೆ. ಮೇಘನ ಯಾರು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಮೇಘನ ಮೊದಲು ಬಂದಿದ್ದೆ ಡ್ರಾಮಾ ಜೂನಿಯರ್ಸ್ಗೆ. ಅದರಲ್ಲಿ ಇನ್ನೂ ಚಿಕ್ಕ ಹುಡುಗಿ ಆಗಿದ್ಲು. ಆಗ ತುಂಬ ಜನ ಇಷ್ಟಪಟ್ಟಿದ್ರು, ತುಂಬ ಜನ ನೋಡ್ತಿದ್ರು. ಆದರೆ ಆ ಹುಡುಗಿನೇ ಇವಳು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಸತಿ ಅವ್ರ ಗಂಡ ಬಂದಿದ್ದಾರೆ. ಇವರು ತುಂಬ ಸಿನಿಮಾಗಳಲ್ಲಿ ವಿಲ್ಲನಾಗಿ ಕಾಣಿಸ್ಕೊಂಡಿದ್ದಾರೆ. ಧಾರಾವಾಹಿಗಳಲ್ಲೂ ಕಾಣಿಸ್ಕೊತಾ ಇರ್ತಾರೆ. ಮತ್ತು ಓಂ ಪ್ರಕಾಶ್ ಅವ್ರ ಹೆಂಡತಿ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಸತಿ ಫ್ಯಾಮ್ಲಿ ರೌಂಡ್ ಆಗಿರೋದ್ರಿಂದ ಅವ್ರ ಹೆಂಡ್ತಿನೂ ಕರೆಸಿದ್ದಾರೆ. ಇವರು ಮೊದಲನೇ ಬಾರಿ ಅನಿಸುತ್ತೆ ಈ ಥರ ಟಿ ವಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ಓಂ ಪ್ರಕಾಶ್ ಅವರು ಮನೇಲಿ ಯಾವ ರೀತಿ ಇರ್ತಾರೆ ಅಂತ ಕೇಳ್ತಾ ಇದ್ದಾಳೆ ಸುಷ್ಮಾ. ಯಾಕಂದರೆ ಅವರು ಹೊರಗಡೆ ಯಾವ ರೀತಿ ಇರ್ತಾರೆ ಅಂತ ಎಲ್ಲರೂ ನೋಡಿದ್ದೀವಿ. ಎಲ್ರಿಗೂ ಒಂದು ಕುತೂಹಲ, ಮನೆಯಲ್ಲೂ ಅದೇ ರೀತಿ ಮಾಡ್ತಾರಾ ಅಂತ. ಆದರೆ ಅವ್ರ ಹೆಂಡ್ತಿ ಏನು ಹೇಳ್ತಿದ್ದಾರೆ ಅಂದರೆ ಅವ್ರ ಮನೇಲಿ ಇರೋದೇ ಗೊತ್ತಾಗಲ್ಲ ಅಂತ ಹೇಳ್ತಿದ್ದಾರೆ. ಸುಷ್ಮಾ ಅವರು ಆದರೆ ಮನೇಲಿ ಇದ್ರೆ ತಾನೇ ಗೊತ್ತಾಗೋದು ಅಂತ ಕೌಂಟರ್ ಕೊಡ್ತಿದ್ದಾರೆ. ಯಾಕಂದರೆ ಓಂ ಪ್ರಕಾಶ್ ರಾವ್ ಅವರು ತುಂಬ ಬ್ಯುಸಿಯಾಗಿರ್ತಾರೆ. ಸಿನಿಮಾ ಶೂಟಿಂಗು ಈ ಥರ ಶೋಗಳಲ್ಲೆಲ್ಲ ಅವ್ರು ಎಷ್ಟು ಬ್ಯುಸಿಯಾಗಿರ್ತಾರೆ ಅಂದರೆ ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ. ತಲೆಗಿರ್ಕೊಂಡು. ಇನ್ನು ರಕ್ಷಿತಾ ಅವರಮ್ಮ ಬರ್ತಿದ್ದಾರೆ. ಇವ್ರನ್ನ ಬಿಗ್ ಬಾಸಲ್ಲೇ ನಾವು ನೋಡಿದ್ವಿ. ಯಾಕಂದರೆ ರಕ್ಷಿತಾ ಫ್ಯಾಮ್ಲಿ ಅಂದರೆ ಬರೋದೇ ಅವರಮ್ಮ ಒಬ್ಬರೇ. ಬಿಗ್ ಬಾಸ್ ಮನೆಗೆ ಬಂದಿದ್ದಾಗೂ ಇವರು ತುಂಬ ಜನಕ್ಕೆ ಇಷ್ಟ ಆದರು. ರಕ್ಷಿತಾ ಅಷ್ಟೊಂದು ಮಾತಾಡ್ತಾಳೆ, ಆದರೆ ಅವರಮ್ಮ ತುಂಬಾ ಸೈಲೆಂಟು. ಬಿಗ್ ಬಾಸ್ ಮನೆಗೆ ಬಂದಾಗ ಅವಳ ಹತ್ರ ಮಾತಾಡೋದಕ್ಕಿಂತ ಬೇರೆಯವ್ರ ಹತ್ರನೇ ಜಾಸ್ತಿ ಮಾತಾಡ್ತಾ ಇದ್ರು. ತುಂಬ ತಮಾಷೆಯಾಗಿತ್ತು. ಆದರೆ ಈ ಸತಿ ಮತ್ತೆ ಕ್ವಾಟ್ಲೆ ಕಿಚನ್ಗೆ ಬಂದಿದ್ದಾರೆ. ಸುಷ್ಮಾ ಅವರು ರಕ್ಷಿತಾಗೆ ಹೋದ ಸತಿ ಎಂಥ ಗಂಡು ಬೇಕು ಅಂತ ಕೇಳಿದರು. ಆದರೆ ಈ ಸತಿ ಅವ್ರ ಅಮ್ಮನ ಎಂಥ ಅಳಿಯಬೇಕು ಅಂತ ಕೇಳ್ತಿದ್ದಾರೆ. ಆದರೆ ಅವರಮ್ಮ ರಕ್ಷಿತನ ಕೇಳ್ತಿದ್ದಾರೆ, ಎಂಥ ಅಳಿಯಬೇಕು ನಿನಗೆ ಅಂತ. ಇದನ್ನು ನೋಡಿ ರಕ್ಷಿತಾ ರಿಯಾಕ್ಷನ್ ನೋಡಿದ್ರೆ ನಗು ಬರುತ್ತೆ. ಆ ರೀತಿ ರಿಯಾಕ್ಷನ್ ಕೊಡ್ತಿದ್ದಾಳೆ. ಇನ್ನು ಇದೇ ಥರ ತುಂಬ ಕಾಮಿಡಿಗಳಿರುತ್ತೆ ಈ ವಾರ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.